Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ವಿಡಿಯೋ ಶುರು ಆಗೋಕ್ಕಿಂತ ಮುಂಚೆನೇ ಹೇಳ್ತಾ ಇದ್ದೀನಿ, ಸೊ ದಯವಿಟ್ಟು ನನ್ನ ಬ್ಯಾಕ್ಗ್ರೌಂಡ್ ವಾಯ್ಸ್ ಏನಿದ್ರು ದಯವಿಟ್ಟು ಇಗ್ನೋರ್ ಮಾಡಿ. ಸೊ ಐ ಕಾಂಟ್ ಹೆಲ್ಪ್ ಇಟ್. ಸೊ ನನ್ನ ಕೈಯಲ್ಲಿ ಇಲ್ಲ ಕಂಟ್ರೋಲ್ ಮಾಡೋದು. ಸೊ ದಯವಿಟ್ಟು ನನ್ನ ಬ್ಯಾಕ್ಗ್ರೌಂಡ್ ನಾಯ್ಸ್ನ ಇಗ್ನೋರ್ ಮಾಡಿ. ಸೊ ನಾನು ಹೇಳೋದನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡಿ, ಓಕೆನಾ? ಸೊ ವಿಡಿಯೋನ ಶುರು ಮಾಡೋಣ. ಸೊ ಇವತ್ತಿನ ವಿಡಿಯೋ ಆಬ್ವಿಯಸ್ಲಿ ನಿಮಗೆ ತಮ್ಮಲೇ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಸೊ ಎಸ್, ಇವತ್ತು ಕೂಡ ಒಂದು ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಎಲ್ಲ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದೇನು ಯಾವ ಥರ ಬ್ಯೂಟಿ ಟಿಪ್ಪು ಇದನ್ನೆಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತೀರಾ, ನನ್ನ ವಿಡಿಯೋನ ನೋಡ್ತಿದ್ರು, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡದೇ ಇರೋ ವೀಡಿಯೋನ ಶುರು ಮಾಡೋಣ ಬನ್ನಿ. ಸೊ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತಂದರೆ, ಅಫ್ಕೋರ್ಸ್ ಬ್ಯೂಟಿ ಟಿಪ್ ಮೇಲೆ. ಸೊ ನಮಗೆಲ್ಲನೂ ಬ್ರೈಟಾಗಿ ಕಾಣಿಸ್ಬೇಕು, ನಮ್ಮ ಸ್ಕಿನ್ನು ಫ್ರೆಶ್ಶಾಗಿ ಕಾಣಿಸ್ಬೇಕು, ಸೂಪರಾಗಿ ಕಾಣಿಸ್ಬೇಕು ಅಂತ ಯಾರಿಗೆ ಇಷ್ಟ ಆಗೋದಿಲ್ಲ. ಸೊ ಬ್ಯೂಟಿ ಕಾನ್ಷಿಯಸ್ ಎಷ್ಟು ಆಗಿದೆ ಅಂತಂದರೆ, ಸೊ ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡರ್, ಸೊ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ನಾವು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಆ್ಯಂಡ್ ನಮ್ಮ ಸ್ಕಿನ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂಥೇಳಿ. ಸೊ ಎಸ್, ಅಫ್ಕೋರ್ಸ್ ಸೊ ಒಂದು ಹರಸಾಹಸ ಮಾಡ್ತಿರ್ತಾರೆ. ಆ್ಯಂಡ್ ನಾವು ಅದಕ್ಕೆ ಏನೆಲ್ಲ ಮಾಡಲ್ಲ. ಸೊ ಒಂದಷ್ಟು ಸರ್ಕಸ್ ಮಾಡ್ತೀವಲ್ವ. ಸೊ ಪಾರ್ಲರ್ಗೆ ಹೋಗ್ತೀವಿ, ಏನಾದರೂ ಕ್ಲೀನಪ್ ಮಾಡಿಸ್ಕೊಳ್ತೀವಿ ಆ್ಯಂಡ್ ಫೇಶಿಯಲ್ ಮಾಡಿಸ್ಕೊಳ್ತೀವಿ, ಅಥವಾ ಮನೇಲಿ ಯಾರಾದರೂ ಒಂದು ರೆಮಿಡಿ ಹೇಳಿದ್ರೆ ಅದನ್ನು ಕೂಡ ನಾವು ಟ್ರೈ ಮಾಡ್ತೀವಿ. ಆ್ಯಂಡ್ ಇವಾಗೆಲ್ಲ ಮಾರ್ಕೆಟೆಲ್ಲ ಎಷ್ಟೊಂದು ಫೇಸ್ ಪ್ಯಾಕ್ಗಳು ಬಂದಿದೆ. ಆ್ಯಂಡ್ ಇನ್ನು ಬೇರೆ ಬೇರೆ ಥರದ್ದೆಲ್ಲನೂ ಫೇಸ್ ಮಾಸ್ಕ್ ಅಂತೆ, ಸೊ ಇದೆಲ್ಲ ಬಂದಿದೆ. ಇದನ್ನೆಲ್ಲ ನಾವು ಟ್ರೈ ಮಾಡ್ತೀವಲ್ವ. ಸೊ ಇನ್ಸ್ಟೆಂಟ್ ಗ್ಲೋ ಇದನ್ನೆಲ್ಲ ಏನೆಲ್ಲ ಸಿಗುತ್ತೆ. ಸೊ ನಾವು ಬ್ರೈಟಾಗಿ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಸೊ ಇದನ್ನೆಲ್ಲ ಮಾಡ್ತೀವಿ. ಆ್ಯಂಡ್ ಮೋರ್ ಓವರ್ ಎಲ್ಲಾದರೂ ನಮಗೆ ಏನಾದರೂ ಫಂಕ್ಷನ್ ಇದೆ, ಮದುವೆ ಇದೆ, ಅಥವಾ ಏನಾದರೂ ಬೇರೆ ಒಂದು ಫಂಕ್ಷನ್ ಇದೆ, ನಾವು ನಾಳೆ ಹೋಗಬೇಕು ಅಂದಾಗ ಹಿಂದಿನ ದಿನ ಸಿಕ್ಕಾಬಿಟ್ಟೆ ಎಲ್ಲ ಪ್ರಿಪ್ರೇಷನ್ ಮಾಡಿರ್ತೀವಿ. ಸೊ ನಾವೆಲ್ಲ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಲ್ವಾ. ಸೊ ಇದನ್ನೆಲ್ಲ ಬಿಟ್ಟು ಸಿಂಪಲ್ಲಾಗಿ ನಾನೊಂದು ರೆಮಿಡಿನ ಹೇಳ್ತೀನಿ. ಎಸ್, ಅಫ್ಕೋರ್ಸ್ ನಾನು ಇದನ್ನು ಟ್ರೈ ಮಾಡಿದ್ದೀನಿ. ಸೊ ರೆಮಿಡಿನ ಹೇಳ್ತೀನಿ. ಸೊ ಇದನ್ನು ನೀವು ಫಾಲೋ ಮಾಡಿದ್ರೆ 100% ಹೇಳ್ತೀನಿ. ಸೊ ಬ್ರೈಟಾಗೂ ಇರುತ್ತೆ. ಆ್ಯಂಡ್ ಯೂಶ್ವಲಿ ನಾನು ನೋಡಿರೋ ಪ್ರಕಾರ, ನಾನು ಕೂಡ ಅದಕ್ಕೆ ಐ ಆಮ್ ನಾಟ್ ದ್ಯಾಟ್, ನಾನು ಪ್ಯಾರಲ್ ಫ್ರೆಂಡ್ಲಿ ಅಲ್ಲ. ನಾನು ತುಂಬ ಫ್ರೀಕ್ವೆಂಟಾಗಿ ಈ ಥರದ್ದೆಲ್ಲ ನಾನು ಮಾಡಿಸೋದೆಲ್ಲ. ಓನ್ಲಿ ನಾನು ಹೋಗೋದು ಒಂದೇ ಐಬ್ರೋ ಆ್ಯಂಡ್ ಅಪ್ಪರ್ ಲಿಪ್, ಅದು ಬಿಟ್ಟರೆ ಇನ್ನು ಬೇರೆ ಯಾವುದಕ್ಕೂ ನಾನು ಪಾರ್ಲರ್ ಹೋಗೋದಿಲ್ಲ. ಸೊ ಹಬ್ಬ ಅಂತಂದರೆ ಕ್ಲೀನಪ್ಪು ಅಥವಾ ಫೇಶಿಯಲ್ ಮಾಡಿಸಿದಾಗ 1-2 ದಿನ ಇರುತ್ತೆ ಅಷ್ಟೇ, 2 ಇಲ್ಲ. ಸೊ 1 ದಿನ ಇರುತ್ತೆ ಅಷ್ಟೇ. ಅದಾದಮೇಲೆ ಇನ್ನು ಬ್ಯಾಕ್ ಟು ರೋಟೀನಿನ ಬಂದುಬಿಟ್ಟಿರ್ತೀವಿ. ನಮ್ಮ ಏನು ಸ್ಕಿನ್ ಇದೆ ಅಥವಾ ಏನು ಬ್ರೈಟ್ನಿಂಗ್ ಇದೆ ಇನ್ನು ವಾಪಸ್ ಬಂದುಬಿಟ್ಟಿರುತ್ತೆ. ಸೊ ನಾವು ಮನೇಲಿ ಏನು ಸೈಡ್ ಎಫೆಕ್ಟ್ಸ್ ಆಗ್ದಿರಾ, ಅಥವಾ ಮಂತ್ಲಿ ಒನ್ಸು ಸೊ ಇದನ್ನು ನಾವು ರೆಗ್ಯುಲರಾಗಿ ಮಾಡ್ಕೋಬೋದು ಮನೇಲಿ ಅಂತಂದರೆ, ನನ್ನ ಹತ್ರ ಒಂದು ಸೂಪರ್ ಆಗಿರೋ ಒಂದು ಟಿಪ್ ಇದೆ. ಏನಪ್ಪ ಅಂತಂದರೆ ನ್ಯಾಚುರಲ್ಲು. ಸೊ ಇದರಿಂದ ಏನೂ ಸೈಡ್ ಎಫೆಕ್ಟ್ಸ್ ಆಗೋಲ್ಲ, ಸಿಂಪಲ್ ಆಗಿದೆ, ಏನೂ ಇಲ್ಲ, ತುಂಬ ಎಕ್ಸ್ಪೆನ್ಸಿವ್ ಅಂತಲೂ ಇಲ್ಲ, ಅಥವಾ ನಮ್ಗೆ ಅಫೋರ್ಡ್ ಮಾಡೋದಕ್ಕಾಗಲ್ಲ, ಅದನ್ನು ತೊಗೊಳೋದಕ್ಕಾಗಲ್ಲ ಅಂತೂ ಏನಿಲ್ಲ. ಸೊ ಹಳೇ ಕಾಲದಿಂದ ಇದನ್ನೆಲ್ಲನೂ ಫಾಲೋ ಮಾಡ್ಕೊಂಡು ಬಂದಿರುವಂಥದ್ದು. ಸೊ ಏನಪ್ಪ ಅಂತಂದರೆ, ಇದು ಸ್ಯಾಂಡಲ್ವುಡ್ ಪೌಡರ್ ಬರುತ್ತೆ ಗೊತ್ತಾ, ಗಂಧದ ಚಕ್ಕೆ ಪೌಡರು. ಸೊ ನ್ಯಾಚುರಲಾಗಿ ಯಾವುದೇ ಥರ ಏನು ಕೆಮಿಕಲ್ ಅಥವಾ ಪ್ರಿಸರ್ವೇಷನ್ ಇಲ್ದಿರ ನ್ಯಾಚುರಲ್ ಆಗಿರೋದು ಸಿಗುತ್ತೆ ಮಾರ್ಕೆಟಲ್ಲಿ. ನಾವು ಗಂಧದ ಅಂಗಡಿ ಅಲ್ಲೆಲ್ಲ ಹೋದಾಗ 100% ಸಿಗುತ್ತೆ. ಸೊ ನ್ಯಾಚುರಲ್ ಆಗಿರುತ್ತೆ. ಆ್ಯಂಡ್ ಗಂಧ ತೆಗಿಯೋದು ಚಕ್ಕೆ ಇರುತ್ತಲ್ವ ಮನೇಲಿ, ಲೈಕ್ ನಾವು ದೇವ್ರಿಗೆಲ್ಲನೂ ಗಂಧ ಎಲ್ಲ ಇಡಬೇಕು ಅಂದರೆ ಆಬ್ವಿಯಸ್ಲಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಆ್ಯಂಡ್ ಅದರಿಂದ ನಾವು ತಗೊಂಡ್ರೆ ಇಟ್ಸ್ ವೆರಿ ನ್ಯಾಚುರಲ್ ರಾದರ್ ದನ್ ನಾವು ಮಾರ್ಕೆಟಿಂದ ತೊಗೊಂಬರೋದಕ್ಕಿಂತ ಅದು ತುಂಬಾ ನ್ಯಾಚುರಲ್, ಓಕೆನಾ? ಆ್ಯಂಡ್ ನೀವು ಅದಿಲ್ಲ ಅಂತಂದರೆ ನೀವು ಆಚೆ ಕಡೆನೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು, ತುಂಬ ಅಫೋರ್ಡಬಲ್ ಆಗಿ ಸಿಗುತ್ತೆ. ನೀವು ಫಸ್ಟು ಸ್ವಲ್ಪ ತೊಗೊಂಡು ಟ್ರೈ ಮಾಡಿ. ಆ್ಯಂಡ್ ಮಂತ್ಲಿ ಒನ್ಸ್ ಅಥವಾ ಮಂತ್ಲಿ ಟ್ವೈಸ್ ನೀವು ಪ್ಯಾಕ್ನ ಹಾಕ್ಕೋಬೋದು. ಸೊ ಇದನ್ನು ನೀವು ಆರಾಮಾಗಿ ಟ್ರೈ ಮಾಡ್ಬೋದು, ಏನೂ ಸೈಡ್ ಎಫೆಕ್ಟ್ಸ್ ಆಗೋಲ್ಲ. ಸೊ ನಾನು ಆವಾಗಲೇ ಅದನ್ನು ನೀವು ನಾರ್ಮಲಾಗಿ ವಾಟರಲ್ಲೂ ನೀವು ಮಿಕ್ಸ್ ಮಾಡ್ಕೋಬೋದು, ಅಥವಾ ರೋಸ್ ವಾಟರ್, ಸೊ ಅದರಲ್ಲೂ ಕೂಡ ಮಿಕ್ಸ್ ಮಾಡ್ಕೊಂಡು ಹಾಕ್ಕೋಬೋದು. ಆ್ಯಂಡ್ ಬೇಕಾದರೆ ಅದಕ್ಕೆ ಸ್ವಲ್ಪ ನೀವು ಅರ್ಶಿನದ ಪುಡಿನೂ ಹಾಕ್ಕೋಬೋದು, ಇಲ್ಲ ಬೇಡ ಏನು ಪ್ಲೇನ್ ಆಗಬೇಕು ಅಂತಂದರೆ ಆ್ಯಂಡ್ ಸ್ಯಾಂಡಲ್ವುಡ್ ಪೌಡರ್ ಮತ್ತು ರೋಸ್ ವಾಟರ್, ಅಥವಾ ಇಲ್ಲ ಅಂತಂದರೆ ನಾರ್ಮಲ್ ವಾಟರ್ ಬರ್ತಾರೆ ಅದರಲ್ಲೂ ಮಿಕ್ಸ್ ಮಾಡ್ಕೊಂಡು ಹಾಕ್ಕೋಬೋದು, ಓಕೆನಾ? ಸೊ ಏನು ಸೈಡ್ ಎಫೆಕ್ಟ್ಸ್ ಇರೋಲ್ಲ, ತುಂಬ ಬ್ರೈಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಸ್ಪೆಷಲಿ ನಮ್ಮ ಸ್ಕಿನ್ಗೆ ನಮಗೆಲ್ಲನೂ ಗೊತ್ತಿದೆ ಸ್ಯಾಂಡಲ್ವುಡ್ ಎಷ್ಟು ನಮಗೆಲ್ಲನೂ ಸ್ಮೆಲ್ಲೇ ಒಂಥರ ಡಿಫ್ರೆಂಟ್ ಬಿಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಹಳೆಯ ಕಾಲದಿಂದಲೂ ಎಲ್ಲ ಬಳಸ್ಕೊಂಡು ಬಂದಿರೋದು ಒಂದು.
ಸೊ ಇದನ್ನು ಟ್ರೈ ಮಾಡಿ. ಸೊ ನಾನು ಟ್ರೈ ಮಾಡಿ ನನಗೆ ರಿಸಲ್ಟ್ ಬಂದಿದೆ, ತುಂಬಾ ಚೆನ್ನಾಗಿದೆ. ಸೊ ಅದನ್ನೇ ನಾನು ಯೂಸ್ ಮಾಡೋದು. ಸಮ್ಟೈಮ್ಸ್ ನನಗೆ ತೀರಾ ನಾನು ಎಲ್ಲೂ ಹೋಗೋದಕ್ಕಾಗಲ್ಲ, ನನಗೆ ಟೈಮ್ ತುಂಬ ಶಾರ್ಟ್ ಆಗಿದೆ ಅಂದಾಗ ಆಬ್ವಿಯಸ್ಲಿ ನಾನು ಹಿಂದಿನ ದಿನ ನಾನು ಇದನ್ನೇ ಮಾಡೋದು. ಒಂದ್ಸತಿ ಟ್ರೈ ಮಾಡಿ ನೋಡಿ ಆ್ಯಂಡ್ 100% ವರ್ಕೌಟ್ ಆಗುತ್ತೆ ಅಂತ ಹೇಳ್ತಾ, ಸೊ ಇಷ್ಟರಲ್ಲಿ ಮಾತ್ರ ನಾನು ಶೇರ್ ಮಾಡ್ಕೋಬೇಕಿತ್ತು. ಸೊ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ ವಿಡಿಯೋ. ಸೊ ಎಲ್ಲೂ ಏನೂ ಡ್ರ್ಯಾಗ್ ಇಲ್ಲ, ತುಂಬ ಶಾರ್ಟ್ ಆಗಿರುತ್ತೆ ಅಂತ ಹೇಳ್ತಾ, ಪ್ರಾಬಬ್ಲಿ ಟಿಪ್ ನಿಮ್ಗೆ ಯೂಸ್ ಆಗುತ್ತೆ ಆ್ಯಂಡ್ ಹೆಲ್ಪ್ಫುಲ್ ಆಗುತ್ತೆ ಕೂಡ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.